ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಗಿಣ್ಣು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಅರ್ಧ ಲೀಟ್ರ್ ಹಾಲು ಇದು ಫುಲ್ ಹಾಕ್ಬೇಕು. ಅರ್ಧ ಲೀಟ್ರ್ ನೀರೇನು ಯೂಸ್ ಮಾಡಬಾರ್ದು. ಇದು ಗಿಣ್ಣು ನೋಡಿ. ಮತ್ತು ಬೆಲ್ಲ ಸ್ವೀಟಿಗೆ ನೋಡಿಕೊಂಡು ಹಾಕ್ಕೊಳ್ಬೇಕು. ತೋರಿಸ್ತೀನಿ ಎಷ್ಟು ಹಾಕ್ಕೊಳ್ಬೇಕು ಅಂತ. ಮತ್ತು ಏಲಕ್ಕಿ ಪೌಡರು. ಈಗ ಹಾಲು ಹಾಕ್ಕೊಳ್ಳೋಣ. ಸ್ವಲ್ಪನೂ ನೀರು ಹಾಕಬಾರ್ದು ಹಾಲಿಗೆ, ತೆಳುವಾಗಿಬಿಡುತ್ತೆ. ಈ ಪ್ಯಾಕೆಟೇ ಯೂಸ್ ಮಾಡಬೇಕು. ಬೇರೆ ಪ್ಯಾಕೆಟೆಲ್ಲ ಹಾಕಿದ್ರೆ ಹಾಲು ಗಿಣ್ಣು ತೆಳುವಾಗಿ ಬರುತ್ತೆ. ಇದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನೋಡಿ, ಈಗ ಬೆಲ್ಲ ಹಾಕ್ಕೊತಿದ್ದೀನಿ. ಸ್ಟವ್ ಆನ್ ಮಾಡ್ಕೋಬಾರ್ದು. ನೀವು ಹಾಗೆ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು. ಸಾಕು ಸ್ವೀಟು ಒಂದು ಬಟ್ಲಾಗಿ. ನೋಡಿ, ಈ ರೀತಿ ತಿರುಗಿಸ್ಬೇಕು. ನೋಡಿ, ನಾನು ಸ್ಟವ್ ಆನ್ ಮಾಡ್ಕೊಂಡಿಲ್ಲ. ಆಮೇಲೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಸ್ಟವ್ ಯಾವುದೇ ಕಾರಣಕ್ಕೂ ಆನ್ ಮಾಡ್ಕೋಬಾರ್ದು. ಡೈರೆಕ್ಟ್ ಇದನ್ನು ಹಾಗೆ ಬೆಲ್ಲನ ಕರಗಿಸ್ಕೊಳ್ಬೇಕು. ಬೆಲ್ಲ ಕರಗಿಸ್ಕೊತೀನಿ ನಾನು. ನೋಡಿ, ಈಗ ರೆಡಿಯಾಗಿದೆ. ಬೆಲ್ಲ ಕರಗಿದೆ. ಈಗ ನೋಡಿ, ಗಿಣ್ಣು ಹಾಲನ್ನ ಹಾಕ್ಕೊಳ್ಳೋಣ. ನೋಡಿ, ಹಾಕಿದ್ದೀನಿ. ಗಿಣ್ಣು ಹಾಲು ಅಂದರೆ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಹಸು ಕರು ಹಾಕೋ ಟೈಮಲ್ಲಿ, ಹಸು ಕರು ಹಾಕಿದವಾಗ ಬರುತ್ತೆ ನೋಡಿ ಹಾಲು, ಅದನ್ನು ಗಿಣ್ಣು ಹಾಲು ಅಂತಾರೆ. ಅದರಿಂದ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಇದಾಯಿತು. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ನೋಡಿ, ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ಪ್ಲೇಟನ್ನು ಉಲ್ಟಾ ದಬ್ಬಾಕ್ಬೇಕು. ಹೀಗೆ ಉಲ್ಟಾ ದಬ್ಬಾಕ್ಬಿಟ್ಟು ಹೀಗೆ ಕುಕ್ಕರ್ನ ಇಡಬೇಕು. ಇಟ್ಟು ಇದು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಗಿಣ್ಣಾಲು, ಇದನ್ನು ಹುಷಾರಾಗಿ ಇದ್ರೊಳಗಡೆ ಇಡಬೇಕು. ಇಟ್ಬಿಟ್ಟು ಪ್ಲೇಟ್ನ ಮುಚ್ಚಿ. ನೋಡಿ, ಪ್ಲೇಟ್ ಮುಚ್ಚಿದ್ದೀನಿ. ಈಗ ಕುಕ್ಕರ್ ಮುಚ್ಚೋಣ. ಇದನ್ನು 2 ವಿಜಿಲ್ ಓಡಿಸೋಣ. ನೋಡಿ, ವಿಜಿಲ್ ಬಂದಿದೆ. 2 ವಿಜಿಲ್ ಆಗಿದೆ. ನೋಡಿ, ರೆಡಿಯಾಗಿದೆ ಗಿಣ್ಣು. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 4 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು.